ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಡಕು ತೊಡಕುಗಳು ಇಲ್ಲ ಅಂತ ಹೇಳ್ತಾನೆ ಒಗ್ಗಟ್ಟಿನ ಮಂತ್ರ ಜಪಿಸ್ತಲೇ ಭರ್ಜರಿ ತಂತ್ರಗಾರಿಕೆಯನ್ನು ಸಿಎಂ ಡಿಸಿಎಂ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಗ್ಗಟ್ಟಿನ ಮಂತ್ರ ಒಂದು ಕಡೆ, ತಂತ್ರಗಾರಿಕೆ ಮತ್ತೊಂದು ಕಡೆ. ಹೈಕಮಾಂಡ್ ಅಂಗಳಕ್ಕೆ ಈಗ ಚೆಂಡೇಸ್ತಿದ್ದಾರೆ ಸಿಎಂ ಡಿಸಿಎಂ. ದೆಹಲಿಯಲ್ಲಿ ಇವತ್ತು ಖರ್ಗೆ ಹಾಗೂ ರಾಹುಲ್ ಮೀಟ್ ಆಗ್ತಾರೆ, ಮೀಟಿಂಗ್ ಮಾಡ್ತಾರೆ. ಸಿಎಂ ಡಿಸಿಎಂ ಸಭೆಯ ವರದಿಯನ್ನು ಹೈಕಮಾಂಡ್ಗೆ ಈಗ ರವಾನೆ ಆಗಿದೆ ಆಲ್ರೆಡಿ. ಇವತ್ತು ಈ ಕುರಿತಂತೆ ರಾಹುಲ್ ಮತ್ತು ಖರ್ಗೆ ಮಹತ್ವದ ಸಭೆ ನಡೀತದೆ. ಸೂಪರ್ ಸಂಡೇ. ಯಾರಿಗೆ ಇವತ್ತು ಸೂಪರ್ ಸಂಡೇಯ ಒಂದು ಸಿಹಿ ಸುದ್ದಿ ಸಿಗುತ್ತೆ? ಒಗ್ಗಟ್ಟಿನ ಮಂತ್ರವನ್ನು ಒಂದು ಕಡೆ ಜಪಿಸ್ತಾನೇ ಇದ್ದಾರೆ. ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ಈ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಒಂದು ಸೂಚನೆ ಕೊಡಲಿಕ್ಕೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು. ಜೊತೆಗೆ ನಾನು ಡಿ ಕೆ ಶಿವಕುಮಾರ್ ಮನೆಗೂ ಔತಣ ಕೂಟಕ್ಕೆ ಹೋಗ್ತೀನಿ, ಈ ರೀತಿಯಾದಂತಹ ಒಂದಿಷ್ಟು ಮೆಸೇಜನ್ನು ಕೊಟ್ಟರು. ಈ ಮೆಸೇಜು ಹೈಕಮಾಂಡ್ ಒಂದು ನೇತೃತ್ವದ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರೋದ್ರಿಂದ ಇದು ವಿಪಕ್ಷದವರಿಗೊಂದು ಮೆಸೇಜ್ ಹೋಗಿದೆ. ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಈಗ ಪಾಸ್ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಆದರೆ ಕುರ್ಚಿ ಕಾಳಗ ಒಳಗೊಳಗೆ ಕುದಿತಾನೆ ಇದೆ. ಎಸ್ ಆನಂದ್ ಸಾಕಷ್ಟು ವಿವರಣೆಗಳನ್ನು ಕೊಡ್ತಾ ಇದ್ರಿ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಒಂದು ಮಂತ್ರವನ್ನು ಜಪಿಸ್ತಾನೆ ಒಳಗೊಳಗೆ ಈಗ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ನೀವೇ ಹೇಳ್ದಂಗೆ ಅಧಿವೇಶನ ಮುಗಿದ ಮೇಲೆ ಮತ್ತೆ ಇದು ತಾರಕಕ್ಕೆ ಏರುತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ ಸಚಿನ್, ಅಧಿವೇಶನದ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ಒಂದು ಜೊತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಮೊನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ನಿರ್ದೇಶನದಂತೆ ಸಿಎಂ ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ತಕ್ಕಂಥದ್ದು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಡಿಸೆಂಬರ್ ವರೆಗೂ ಕೂಡ ಕಾಯ್ತೀನಿ ಅನ್ನೊಂದು ಮಾತನ್ನ ಸ್ಪಷ್ಟವಾಗಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಹೇಳಿರ್ತಕ್ಕಂಥದ್ದು. ಹೈಕಮಾಂಡ್ಗೂ ಕೂಡ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡಿಸೆಂಬರ್ ಒಳಗಡೆ ಯಾವುದಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ಮೇಲೆ ನಿರಂತರವಾದಂತಹ ಒಂದು ಒತ್ತಡವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ದೆಹಲಿಯಲ್ಲೇ ಠಿಕಾಣಿ ಹಾಕಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಇದ್ಕೊಂಡು ಎಲ್ಲಾ ಒಂದು ಪ್ರಮುಖ ನಾಯಕರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರು ತಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಬಲವಾದ ವಿಶ್ವಾಸದಲ್ಲಿ ಡಿ ಕೆ ಬ್ರದರ್ಸ್ ಅವರು ಇರ್ತಕ್ಕಂಥದ್ದು. ಸೋನಿಯಾ ಅವರು ತಮ್ಮ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಇದೇ ಅಲ್ಲದೆ ಇವತ್ತು ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಇವರ ನಡುವೆ ಒಂದು ಸಭೆನೂ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಮತ್ತೆ ಈ ಕುರ್ಚಿ ಕದನಕ್ಕೆ ಒಂದು ಬ್ರೇಕ್ ಆಗ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೊಂದು ಕುತೂಹಲ, ಆತಂಕ ಎರಡೂ ಬಣದಲ್ಲೂ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸೋನಿಯಾ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಕುರ್ಚಿ ಕದನ ಮತ್ತೊಂದು ತಿರುವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರ ಏನು ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅದ್ರ ಪ್ರಕಾರ ನಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳ ದಟ್ಟವಾಗಿರ್ತಕ್ಕಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡ್ತಾರಾ ಅಥವಾ ಬಜೆಟ್ ವರೆಗೂ ಕೂಡ ಮುಂದುವರಿತಾರಾ ಅಥವಾ ಅಲ್ಲಿವರೆಗೂ ಒಂದು ಕಾಲಾವಕಾಶನ ಕೇಳ್ತಾರ ಅನ್ನೋ ಒಂದು ಕುತೂಹಲಗಳು ಇರ್ತಕ್ಕಂಥದ್ದು. ಸದ್ಯ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ಎಲ್ಲಾ ರೀತಿಯಲ್ಲೂ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಸಂಸದೀಯ ಮಂಡಳಿ ಸಭೆ ಇದೆ, ಆ ಸಭೆಯಲ್ಲಿ ಯಾರ್ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರನ್ನು ಕೂಡ ಭೇಟಿ ಮಾಡಿ ತಮ್ಮ ಬೆಂಬಲವನ್ನು ಕೂಡ ಗಿಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಸಚಿನ್.